ರಾಜ್ಯದಲ್ಲಿ ಪರಿಶಿಷ್ಟರ ಒಳ ಮೀಸಲಾತಿ ಜಾರಿಗೆ ವಿಳಂಬ ನೀತಿ ಖಂಡಿಸಿ ಆಗಸ್ಟ್ 1ರಂದು ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಕರ್ನಾಟಕ ರಾಜ್ಯ ಮಾದಿಗ ಮತ್ತು ಸಂಬಂಧಿತ ಉಪಜಾತಿಗಳ ಒಳ ಮೀಸಲಾತಿ ಜಾರಿ ಒಕ್ಕೂಟ ಈ ಪ್ರತಿಭಟನೆಗೆ ಕರೆ ನೀಡಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಏಕಕಾಲಕ್ಕೆ ಈ ಪ್ರತಿಭಟನೆ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ಜಾರಿಗೆ ಮೀನಾಮೇಷ ಎಣಿಸ್ತಾ ಇರೋ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಬೆಳಗ್ಗೆ 10:30 ಗಂಟೆಗೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ನಮಗೆಲ್ಲ ತಿಳಿದಿರುವಂತೆ ಸುಮಾರು 40 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಕೂಗು ಇತ್ತು. ಅದರ ಸಂಬಂಧವಾಗಿ ಕಾಲ್ನಡಿಗೆ ಜಾಥಾ, ಪ್ರತಿಭಟನೆಗಳು, ಉಪವಾಸ ಸತ್ಯಾಗ್ರಹ, ಅಧಿವೇಶನಕ್ಕೆ ಲಗ್ಗೆ ಹೀಗೆಲ್ಲ ಕಾರ್ಯಕ್ರಮಗಳು ನಡೆದರೂ ಸಹ ಆಗಿನ ಸರ್ಕಾರಗಳು ಆ ವಿಷಯದಲ್ಲಿ, ಮೀಸಲಾತಿ ವಿಷಯದಲ್ಲಿ ಮೀನಾಮೇಷ ತೋರಿದ ಕಾರಣದಿಂದ ನಮ್ಮೆಲ್ಲ ಸಮಾಜದ ಗಣ್ಯರು ಮತ್ತು ಮಹಾನ್ ನಾಯಕರುಗಳು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ ನಂತರದಲ್ಲಿ ಸರ್ಕಾರ ಅಂದಿನ 7 ಜನ ನ್ಯಾಯಮೂರ್ತಿಗಳನ್ನೊಳಗೊಂಡ ಸಂವಿಧಾನ ಪೀಠದಿಂದ ಕೂಡಲೇ ಆಯಾ ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಅವರಿಗೆ ಪರಿಮಾಣಾಧಿಕಾರ ನೀಡಲಾಗಿದೆ ಎಂದು ಹೇಳಿ 1/8/2024 ಐತಿಹಾಸಿಕ ತೀರ್ಪು ನೀಡಿದ್ದು ಇವತ್ತಿಗೆ 1 ವರ್ಷ ಆಗ್ತಾ ಇದೆ. ನಾಳೆ 1ನೇ ತಾರೀಕಿಗೆ 1 ವರ್ಷ ಆಗ್ತಾ ಇದೆ. ಈ ಸಂಬಂಧ ಕರ್ನಾಟಕ ರಾಜ್ಯದಿಂದಲೂ ಸಹ ಕರ್ನಾಟಕ ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ನಾವು ಸಹ ಮನವರಿಕೆ ಮಾಡಿದಾಗ ಪರಿಶಿಷ್ಟರಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಹೀಗೆ ಮೂಲವ ಜಾತಿಗಳಲ್ಲಿ ಗೊಂದಲ ಇದೆ. ಇದಕ್ಕೆ ತಾರ್ಕಿಕವಾಗಿ ಅಂತ್ಯ ಮಾಡಬೇಕು. ಇದನ್ನು ಪರಿಹರಿಸಿ ಆನಂತರದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದು 5/5/2025ರಿಂದ 2 ತಿಂಗಳುಗಳಲ್ಲಿ 101 ಜಾತಿಗಳ ಜಾತಿ ಸಮೀಕ್ಷೆ ನಡೆಸಲಾಗಿದೆ. ಆದರೆ ಅದರ ವರದಿ ಈವರೆಗೂ ಬಿಡುಗಡೆ ಆಗಿಲ್ಲ. ಅಲ್ಲದೆ ಹೀಗೆ ತಡ ಆಗಿದ್ದರಿಂದ ಈಗಾಗಲೇ ಒಳ ಮೀಸಲಾತಿ ಅರ್ಹತೆ ಹೊಂದಿದ ಸಾಕಷ್ಟು ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ವಯಸ್ಸು ಮೀರ್ತಾ ಇದೆ. ಇವರೆಲ್ಲರೂ ಶಾಶ್ವತವಾಗಿ ಒಳ ಮೀಸಲಾತಿ ವಂಚಿತರಾಗಿ ಉಳಿತಾರೆ ಅನ್ನೋ ಒಂದು ನೋವಾಗಿದೆ. ಈ ನೋವು ನುಂಗ್ಕೊಂಡು ನಾವು ಚಿಂತಾಗಿನ ಪರಿಸ್ಥಿತಿಯಲ್ಲಿದ್ದರೂ ಸಹ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ 5 ಸಾರಿ ತೀರ್ಪಿನ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇರೋದ್ರಿಂದ ಮೀನಾಮೇಷ ಎಣಿಸ್ತಾ ಇರೋದು ಬಹಳ ಖಂಡನೀಯವಾದ ವಿಚಾರ. ಈ ಸಂಬಂಧ ಈ ಮೇಲ್ ತಿಳಿಸಿದ ಒಕ್ಕೂಟದ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 1/8/2025 ಶುಕ್ರವಾರದಿಂದ 1 ದಿನದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಜಿಲ್ಲೆಯ ಶೋಷಿತ ಸಮಾಜದ ಎಲ್ಲರೂ, ದಲಿತ ಸಂಘಟನೆಗಳು, ಉಚಿತ ದಂತ ತಪಾಸಣೆ ಹಾಗೂ ದಂತ ಆರೋಗ್ಯದ